ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ ಆರಂಭ ಮಾಡಿರುವ ವೆಂಕಟೇಶ್ ಮೋಟಾರ್ಸ್ ಹಾಗೂ ಪವಾರ್ ಮೋಟಾರ್ಸ್ ಇವರು ದ್ವಿಚಕ್ರ ವಾಹನವನ್ನು ಮಾರಾಟ ಮಾಡುವ ಮೂಲಕ ಅದಕ್ಕೆ ಲೋನ್ ಮಾಡಿಸಿ ರೈತರು ಹಾಗೂ ವಾಹನ ಖರೀದಿಸುವ ಸಾರ್ವಜನಿಕರಿಂದ ಹೆಚ್ಚಿನ ಹಣವನ್ನು ಪಡೆದುಕೊಂಡು ಹಗಲು ದರೋಡೆ ಮಾಡುತ್ತಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ವಾಹನ ಖರೀದಿಸಿದ್ದ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಈ ಪವಾರ್ ಮೋಟಾರ್ಸ್ ಹಾಗೂ ವೆಂಕಟೇಶ್ ಮೋಟಾರ್ಸ್ ದ್ವಿಚಕ್ರ ವಾಹನ ಮಾರಾಟ ಮಾಡುವ ಮಾಲೀಕರುಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಗ್ರಾಹಕರಿಂದ ಅಕ್ರಮವಾಗಿ ಹೆಚ್ಚಿನ ಹಣವನ್ನು ವಾಪಸ್ ಮಾಡುವಂತೆ ಆಗ್ರಹಿಸಿದ್ದಾರೆ. ಕಳೆದೆರಡು ವರ್ಷಗಳ ಹಿಂದೆ ಆರಂಭಗೊಂಡಿರುವ ಈ ಪವಾರ್ ಮೋಟಾರ್ಸ್ ಹಾಗೂ ವೆಂಕಟೇಶ್ ಮೋಟಾರ್ಸ್ ಮಾಲೀಕರುಗಳು ಗ್ರಾಮೀಣ ಜನರ ಭಾಗದ ಮುಗ್ಧ ರೈತ ಹಾಗೂ ಸಾರ್ವಜನಿಕರನ್ನು ವಿವಿಧ ಆಕರ್ಷಕ ಆಮಿಷಗಳಿಗೆ ಬಲಿಯಾಗಿಸಿ ದ್ವಿಚಕ್ರ ವಾಹನಗಳನ್ನು ತಮ್ಮದೇ ವ್ಯಾಪ್ತಿಯಲ್ಲಿ ಇರುವ ಫೈನಾನ್ಸ್ ಮೂಲಕ ಲೋನ್ ಮಾಡಿಸಿ ದ್ವಿಚಕ್ರ ವಾಹನ ಮಾರಾಟ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಈ ಲೋನ್ ಮಾಡುವ ತಂತ್ರಗಾರಿಕೆ ಯಾರಿಗೂ ತಿಳಿಯದಂತೆ ಮಾರಾಟಗಿಂತಲೂ ಪಟ್ಟಣದಲ್ಲಿ ಇರುವ ದ್ವಿಚಕ್ರ ವಾಹನಗಳ ಕಂಪನಿಗಳಿಗಿಂತಲೂ ಸುಮಾರು 5 ರಿಂದ 8 ಸಾವಿರದವರೆಗೂ ಹಣವನ್ನು ಹೆಚ್ಚಿಗೆ ಪಡೆದು ವಾಹನ ಖರೀದಿಸುವ ರೈತರನ್ನು ಹಾಗೂ ಮುಗ್ಧ ಯುವಕರನ್ನು ವಂಚನೆ ಮಾಡುವ ಮೂಲಕ ಕುಂದಗೋಳ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿಯೇ ಹಗಲು ದರೋಡೆಯನ್ನ ಮಾಡುತ್ತಿದ್ದಾರೆ. ಈ ಕುರಿತು ಜಯ ಕರ್ನಾಟಕ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಈಗಾಗಲೇ ಸುಮಾರು ಬಾರಿ ಮೋಟಾರ್ಸ್ ಮಾಲೀಕರುಗಳಿಗೆ ಎಚ್ಚರಿಕೆ ನೀಡಿದ್ರೂ ಕೂಡ ವಾಹನಗಳ ಮೇಲೆ ಲೋನ್ ಮಾಡಿ ವಾಹನ ಖರೀದಿಸುವ ಮುಗ್ಧರನ್ನು ವಂಚಿಸುವ ಕೆಲಸ ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾರೆ. ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ದ್ವಿಚಕ್ರ ವಾಹನಗಳ ಶೋರೂಂಗಳ ಮುಂದೆ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಗ್ರಾಹಕರುಗಳು ಪ್ರತಿಭಟನೆ ಮಾಡಿ ಅಲ್ಲಿಂದ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ವಾಹನಗಳ ಮಾಲೀಕರು ಈಗಾಗಲೇ ಅಕ್ರಮವಾಗಿ ಹೆಚ್ಚಿಗೆ ಹಣ ಪಡೆದಿರುವುದನ್ನು ವಾಹನ ಪಡೆದುಕೊಂಡ ಗ್ರಾಹಕರಿಗೆ ಮರಳಿ ಒಂದೇ ವಾರದೊಳಗಾಗಿ ವಾಪಸ್ ಕೊಡಬೇಕು. ಇಲ್ಲದಿದ್ದರೆ ವೆಂಕಟೇಶ್ ಮೋಟಾರ್ ಹಾಗೂ ಪವಾರ್ ಮೋಟಾರ್ಸ್ ಎರಡನ್ನೂ ತಾಲೂಕಿನ ನಾಗರಿಕರ ಹಿತದೃಷ್ಟಿಯಿಂದ ಸಂಪೂರ್ಣ ಬಂದ್ ಮಾಡಿಸಲಾಗುವುದು ಎಂದು ಎಚ್ಚರಿಕೆ ಮನವಿ ಸಲ್ಲಿಸಲಾಯಿತು. ತಹಸೀಲ್ದಾರ್ ರಾಜು ಮಾವರ್ಕರ್ ಮನವಿ ಸ್ವೀಕರಿಸಿ 1 ವಾರದೊಳಗಾಗಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಕುಂದಗೋಳ ತಾಲೂಕು ಘಟಕದ ಅಧ್ಯಕ್ಷ ಪ್ರವೀಣ್ ಮುದ್ದೇಣ್ಣವರ್, ಪದಾಧಿಕಾರಿಗಳಾದ ಪಾಂಡುರಂಗ ಕುಂಕೂರ, ಶಿವು ಹೊಸಮನಿ, ವಿಜಯ್ ಹಿಂಡಸ್ಗೇರಿ, ಎಂಎಂ ಮಕನಾಧಾರ್, ರಾಜು ಮೆಟ್ಟಿ, ಮಂಜು ತಹಸೀಲ್ದಾರ್, ಅನೂಶ್, ದಿನೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು.